ತಾವು ನೀಡಿದ ಪ್ರೋತ್ಸಾಹ ಚಿಂತಕರು ತಾವೆಂಬುದನ್ನು ತಿಳಿಸಲು ನಾವು ಹೆಮ್ಮೆ ಪಡುತ್ತೇವೆ. ನಡೆಸಿಕೊಂಡು ಬಂದಿರುತ್ತೀರಿ. ಸಿದ್ದಾಪುರದ ಮಟ್ಟಿಗೆ ಅಡಿಕೆ ವ್ಯಾಪಾರ ಅತ್ಯಂತ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಉದ್ಯಮವನ್ನು ಸ್ಥಾಪಿಸಿ ಯಶಸ್ವಿಯಾಗಿದ್ದಲ್ಲದೆ ಅಡಿಕೆ ಬೆಳೆಗಾರರ ಹಿತವನ್ನು ಕಾಯುವಲ್ಲಿ ತಮ್ಮ ಕೊಡುಗೆ ಅಪ್ರತಿಮವಾದದ್ದು. ಅಡಿಕೆ ವ್ಯಾಪಾರದ 7 ಬೀಳುಗಳನ್ನು ಸಮರ್ಥವಾಗಿ ನಿಭಾಯಿಸಿ ಇವತ್ತಿನ ಪೀಳಿಗೆಗೆ ತಾವು ಮಾದರಿ ದಾರಿಯನ್ನು ಹಾಕಿಕೊಟ್ಟಿರುತ್ತೀರಿ. ಅಡಿಕೆಗೆ ಮೌಲ್ಯ ಮತ್ತು ಮಾರುಕಟ್ಟೆ ಎರಡೂ ಇಲ್ಲದಿದ್ದ ಕಾಲದಲ್ಲಿ ಅಡಿಕೆ ದರದ ಸ್ಥಿರೀಕರಣದಂತಹ ವಿಷಯದಲ್ಲಿ ತಮ್ಮ ಅಪಾರ ಸೇವೆಯನ್ನು ಸಮಾಜ ಮರೆಯುವಂತಿಲ್ಲ. ಟೆಂಡರ್ ಮೂಲಕ ಅಡಿಕೆ ಖರೀದಿಯಲ್ಲಿ ತಾವು ತೋರಿದ ಧೈರ್ಯ ಮತ್ತು ಸಾಹಸಿ ಪ್ರವೃತ್ತಿಯಿಂದ ಬೆಳೆಗಾರರ ಹಿತ ಕಾಯ್ದಿದ್ದನ್ನು ಈಗಲೂ ಅನೇಕ ಬೆಳೆಗಾರರು ನೆನೆಸಿಕೊಳ್ಳುತ್ತಾರೆ. ಅಲ್ಲದೆ ಸಿದ್ದಾಪುರ ಪಟ್ಟಣ ಪಂಚಾಯತ್, ಎಪಿಎಂಸಿ ಮತ್ತು ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ, ಕೈಗಾರಿಕಾ ಬ್ಯಾಂಕ್ ನಿರ್ದೇಶಕರಾಗಿ ತಾವು ಸಲ್ಲಿಸಿದ ಸೇವೆ ಬದುಕಿದ್ದು ಅನನ್ಯವಾದದ್ದು. ಅಡಿಕೆಯ ಹೊಸದಾದ ವರ್ಗೀಕರಣಗಳನ್ನು ಹುಟ್ಟುಹಾಕಿ ಹೊರಗಿನ ಮಾರುಕಟ್ಟೆಯನ್ನು ಆವಿಷ್ಕರಿಸಿದರು. ತನ್ಮೂಲಕ ಅಡಿಕೆಯ ಮಾರುಕಟ್ಟೆಯ ಮತ್ತು ಬಳಕೆಯ ಹೊಸ ಸಾಧ್ಯತೆಗಳನ್ನು ಕಂಡುಕೊಂಡರು. ಅಲ್ಲದೆ ಬೆಳೆಗಾರರ ಹಿತವನ್ನು ಕಾಯುವಲ್ಲಿ ಇವರ ಪ್ರಯತ್ನಗಳು ಯಶಸ್ಸನ್ನು ಕಂಡವು. ಭಂಡಾರ್ಕರ್ರಂತಹ ವ್ಯಾಪಾರಿಗಳು ಆ ಕಾಲದಲ್ಲಿ ಬಿತ್ತಿದ ಬೀಜದ ಫಲವನ್ನು ಇಂದಿನ ಸಮಾಜ ಅನುಭವಿಸುತ್ತಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ತಾವು ಭೌತಿಕವಾಗಿ ನಮ್ಮೊಂದಿಗಿಲ್ಲದಿದ್ದರೂ ಅಡಿಕೆಯ ಕ್ಷೇತ್ರಕ್ಕೆ ತಾವು ನೀಡಿದ ದೂರದರ್ಶಿ ವಿಚಾರಧಾರೆಗಳು ಇಂದಿನ ವ್ಯಾಪಾರಿ ಸನ್ಮಾನವನ್ನು ಸಮರ್ಪಿಸುತ್ತದೆ ಮತ್ತು ಪ್ರೀತಿ ಆದರಗಳಿಂದ ಅಭಿನಂದಿಸುತ್ತದೆ. ಧನ್ಯವಾದಗಳು. ಶ್ರೀಮತಿ ಕಮಲಮ್ಮ ಮತ್ತು ಶ್ರೀ ಶಂಕರ್ ಶೇಟ್ ದಂಪತಿಗಳ ಪುತ್ರರಾಗಿ ತಾವು ಜನಿಸಿರುತ್ತೀರಿ. ಆರಂಭಿಕ ವಿದ್ಯಾಭ್ಯಾಸ ಮುಗಿಸಿ 1960 ಅತ್ಯಂತ ಸರಳ ಜೀವಿಯಾದ ತಾವು ಸ್ನೇಹಮಯಿ ವ್ಯಕ್ತಿತ್ವವನ್ನು ಹೊಂದಿರುತ್ತೀರಿ. 80ರ ದಶಕದಲ್ಲಿ ಅಡಿಕೆ ವ್ಯವಹಾರದ ನಿಂತ ನೀರಾಗದೆ ಆನ್ಲೈನ್ ಯುಗದ ನವೀನ ತಂತ್ರಜ್ಞಾನಗಳನ್ನು ಕಲಿತು ಮುಂದುವರಿದ ನಿಮ್ಮ ಕಲಿಕಾ ಪ್ರವೃತ್ತಿ ಮೆಚ್ಚುವಂತಹದ್ದು. ಪರಂಪರಾಗತ ಹಿನ್ನೆಲೆ ಇಲ್ಲದೆ ವ್ಯಾಪಾರಕ್ಕೆ ಬೇಕಾದ ಮೂಲ ಬಂಡವಾಳದ ಕೊರತೆ ಇದ್ದಾಗಲೂ ತಮ್ಮ ಶ್ರಮದಿಂದ ದುಡಿಮೆಯಿಂದಲೇ ಉದ್ಯಮವನ್ನು ಕಟ್ಟಿ ಬೆಳೆಸಿದ್ದು